ಇಲ್ಲಿ ಅಷ್ಟೇ ಅಲ್ಲಲ್ಲ ಇಡೀ ರಾಜ್ಯದಲ್ಲಿ ಒಂದು 100 ಜನ ಇರಬೇಕು. ಮತ್ತೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಅನ್ವಯ ಆಗಿಲ್ಲ, ಎಲ್ಲಿ ಆದಂಗೆ ಕಾಣಲ್ಲ. ಸರ್ಕಾರಿ ಆಗಿಲ್ಲ ರೀ ಇನ್ನು. ಡಿಸಿ ಬ್ಯಾಂಕ್ ಅಷ್ಟಲ್ಲ, ಸಹಕಾರಿ ಸಂಸ್ಥೆಗಳಿಗೇನೆ ಪೂರ್ತಿ ರಾಜ್ಯನೂ ಎಲ್ಲ ಕಿತ್ತಾಗ್ತದೆ. ಎಸ್, ಮಾಡ್ಬೇಕು ಸೀರಿಯಸ್ ಆಗಿ ಮಾಡಬೇಕು. ಎಲ್ಲನೂ 2 ಅರ್ಧ ಇದೆ, 30 ತಿಂಗಳಿದೆ. ಈಗ ಒಂದೇ ಮೇಯರ್ದೊಂದೇ ದೊಡ್ಡ ಸಮಸ್ಯೆ ಇದೆ ನಮಗೆ. 1 ವರ್ಷ, ಇದು 30 ತಿಂಗಳು ಕನಿಷ್ಠ ಆಗಬೇಕು, ಇಲ್ಲ 5 ವರ್ಷ ಆದರೂ ಒಳ್ಳೇದೇ. ಎಲ್ಲ ಅದನ್ನು ಸಪ್ರೇಟ್ ಮಾಡ್ಯಾರ. ಇವ್ರಿಗೆ ಲಿಂಕ್ ಇಲ್ಲ, ಅದ ಡೈರೆಕ್ಟ್ಲಿ ಬೆಂಗಳೂರಿಂದ ಕಂಟ್ರೋಲ್ ಮಾಡೋಂಥ ಸಿಸ್ಟಮ್ ಮಾಡ್ಯಾರ. ಅದು ಈಗ ಇನ್ನು ನೀವು ಹೇಳ್ದಂಗೆ ಆಗಿಲ್ಲ, ಮಾಡ್ಬೇಕ್ರಿ. ಯಾಕಂದರೆ ಹೊರಗಡೆ ಸಪ್ರೇಟ್ ಮಾಡಿದಾರೆ, ವಿಂಗ ಸಪ್ರೇಟ್ ಮಾಡ್ಯಾರ. ಸೈಬರ್ ಕ್ರೈಮು ಈಗ ಡೈರೆಕ್ಟ್ಲಿ ಬೆಂಗಳೂರಿಂದ ನಿಯಂತ್ರಣ. ಅದೆಲ್ಲ ಮುಂದೆ ಫ್ಯೂಚರ್ನಾಗ ಹೆಚ್ಚು ಕೆಲಸ ಬೀಳೋದು ಅದ ಪೊಲೀಸರಿಗೆ. ಸೈಬರ್ನ ಥೆಫ್ಟ್ ಮಾಡಿದವ್ರನ್ನ ಕಂಡು ಹಿಡಿದ ದೊಡ್ಡ ಚಾಲೆಂಜ್. ಮುಂಜಾಗ್ರತೆ ಕ್ರಮ ಏನು ಮಾಡೋಕ್ಕಾಗಲ್ಲ. DC ಅವರು ಸಪ್ಲೈ ಆದರೆ ಏನು ಮಾಡೋರು, ಅವ್ರೇನು DC ಅವ್ರು ಏನು ಮಾಡ್ಲಿಕ್ಕಾಗಲ್ಲ. ಈಗ ಮೇಲ್ಗಡೆಯಿಂದ ಸಪ್ಲೈ ಕಡಿಮೆ ಆದಾಗ ನಾವು ಕಡಿಮೆ ಮಾಡ್ಬೇಕಾಯ್ತು ಅಷ್ಟೇ ರೀ. DC ಅವ್ರ ಕಡೆ ಏನು ಪವರ್ ಇದೆ ರೀ? ಅವರು ಓನ್ಲಿ ನಿಯಂತ್ರಣ ಅಧಿಕಾರಿ ಅಷ್ಟೇ. DC ಅವ್ರ ಕಡೆ ಏನು ಎಕ್ಸ್ಟ್ರಾ ತರಲಿಕ್ಕೆ ಅವಕಾಶ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾಗ ನಾವು ತೊಗೊಳೋದು. ನಮ್ಮಲ್ಲಿ ರೆಸಿಡೆನ್ಷಿಯಲ್ಗೆ ಏನು ಸ್ಟಾಪ್ ಇಲ್ಲಲ್ಲ, ಕೊಡ್ತಾರೆ. ಕಮರ್ಷಿಯಲ್ಲ ಬಂದ್ ಮಾಡಿದ್ದಾರೆ ನಮ್ಮಲ್ಲಿ. ಸೇಮ್ ಮನೆ ಮೇಜರ್ ಸಮಸ್ಯೆ ಹೋಟೆಲ್ದು, ಕಮರ್ಷಿಯಲ್. ಬೇರೆದೇನು ಸಮಸ್ಯೆ ಏನಿಲ್ಲ. ಹೌದು, 4 ಭಾಗ ಬಂದು ನಾವು ಮುಂಚೆನೇ 10 ವರ್ಷದ ಹೇಳತ್ತೀವಿ. 4 ಭಾಗ ಆಗಬೇಕು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ. ಅವ್ರು ಯಾರು ಇಂಟ್ರೆಸ್ಟ್ ಅವ್ರು ತೊಗೊಳಲ್ಲ. ವರ್ಷಕ್ಕೊಬ್ಬರು ಮೇಯರ್ ಬದಲಾಗ್ತಾರೆ. 6 ತಿಂಗಳು ಅವ್ನು ತಿಳ್ಕೊಳಕ್ಕಾಗ್ತೈತಿ, 6 ತಿಂಗಳಾಗಿ ಜಗಳ ಹೋಗ್ತೈತಿ, ಮತ್ತು ಹೊಸದು ಮಾಡ್ತಾರೆ. ಸೊ ಅವರು ಸೀರಿಯಸ್ ಆಗಿ ಕುಂತು ಜಾಗ ಗುರುತಿಸ್ಬೇಕು. DC ಅವ್ರ ಕಡೆ ಹೋಗ್ಬೇಕು. ಅವ್ರು ಯಾರು ಮೇಯರ್ ಆಗಲಿ, ಅವ್ರ ಟೀಮ್ ಯಾರು ನಮ್ಮ ಕಣ್ಣು ಬರೋದಿಲ್ಲ, ಅವ್ರು DC ಅವ್ರ ಕಣ್ಣು ಹೋಗೋಲ್ಲ. ಅಲ್ಲೇ ಅವ್ರದ್ದೇ ತಮ್ಮದೇ ರಾಜ್ಯಭಾರ. ಅವ್ರ ಮೇಯರ್ ಆದರೆ ಇಡೀ ಬೆಳಗಾವಿಗೆ ಇದು ಭಾಳ ದೊಡ್ಡ ಸಮಸ್ಯೆ ಇದೆ. ಅವ್ರು ಬರಬೇಕು, ನಮಗೆ ಜಾಗ ಬೇಕಾಗಿದ್ದ DC ಅವರಿಗೆ ಸಂಬಂಧಪಟ್ಟವ್ರಿಗೆ ಕೇಳಬೇಕು. ಇಲ್ಲ ಅವ್ರದ್ದೇ ಜಾಗ ಇದ್ದರೆ ಕಾರ್ಪೊರೇಷನ್ ಅವರು ಮಾಡ್ಬೋದು. ಅವ್ರೇನೂ ಮಾಡೋಲ್ಲ. ಹಂಗೆ ಮಾಡೋದು. ಮತ್ತು ಇಂದ ಅವ್ರು ಹೇಳಿದಾಗ ಇವ್ರು ಹೇಳ್ತಾರೆ. ಈಗ ಸೇಮ್ ಇಲ್ಲಿಯವ್ರಿಗೆ ಅವ್ರು ಮಾಡಬೇಕಲ್ಲ. ಈಗ ದಕ್ಷಿಣ ಶಾಸಕರು ಆ ಪಾಲಿಕೆ ಹೆಡ್, ಅವ್ರ ನೇತೃತ್ವದಾಗ ಇದೆ, ಅದು ಅವ್ರ ಜವಾಬ್ದಾರಿ ಇದೆ. ಅದು ಕಸ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಇದೆ. ಈಗಲ್ಲ, 20 ವರ್ಷದಿಂದ ಇದೆ, 10 ವರ್ಷದಿಂದ ಹೆಚ್ಚಾಗಿದೆ, ಇವತ್ತಿಂದ ಇನ್ನೂ ಹೆಚ್ಚಾಗಿದೆ. ಈಗಾರ ಅವರು ಅದಕ್ಕೆ ಸೀರಿಯಸ್ ಆಗಿ ಲ್ಯಾಂಡ್ ಬಗ್ಗೆ, ಅವ್ರದ್ದೇ ಲ್ಯಾಂಡ್ ಇದೆ, ಸುಮಾರು ಲ್ಯಾಂಡ್ ಕಾರ್ಪೊರೇಷನ್ ಲ್ಯಾಂಡೇ ಇದೆ. ಈಗೇನು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಏನು ಮೊದಲಿನ ಥರ ಸಮಸ್ಯೆ ಇಲ್ಲ. ಅವ್ರು ಆಸಕ್ತಿ ವಹಿಸಿ ಮಾಡಬೇಕು. ಅವ್ರು ಯಾವಾಗ DC ಆಫೀಸ್ ಕಡೆ ಬರೋಲ್ಲ, ಯಾವ ಮಂತ್ರಿಗೂ ಭೇಟಿ ಆಗೋಲ್ಲ. ಮುಖ್ಯಮಂತ್ರಿ ಬಂದಾಗಂತ ಪ್ರಶ್ನೆ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಹಿಂಗಾಗಿ ಸಮಸ್ಯೆ ಪರಿಹಾರ ಆಗೋಲ್ಲ. ಬರ್ತದ 5 ವರ್ಷಕ್ಕೊಮ್ಮೆ ಇರ್ಬೇಕ್ರಿ. ಎಲ್ಲಿದ್ದು ವರ್ಷ ಮಾಡಿ ಏನು ಮಾಡೋರು? ಈಗ 5 ವರ್ಷಕ್ಕೊಮ್ಮೆ ಆಗ್ಬೇಕು. ಅಟ್ಲೀಸ್ಟ್ 30 ತಿಂಗಳಾರ ಆಗ್ಬೇಕು ಕನಿಷ್ಠ. ಹೌದು, ಅರ್ಧಾರ ಆಗ್ಬೇಕು. ನಾವು ಚೇಂಜ್ ಮಾಡೋದು ಅದೊಂದು ದೊಡ್ಡ ಸಾಧನೆ. ಚೇಂಜ್ ಮಾಡಿದ್ರೆ ಇನ್ನೂ ಆಗುತ್ತಿಲ್ಲ, 1 ವರ್ಷ ಬಂದೇ ಬಿಡ್ತೈತಿ. ಮತ್ತು ಹೊಸದು ಕೆಟಗರಿ, ಅವ್ನು ಹಿಡ್ಕೊಂಬ, ಇವ್ನು ಹಿಡ್ಕೊಂಬ, ಅವ್ನು ಮಾಡು, ಇವ್ನು ಮಾಡು. ಅದೇ ದೊಡ್ಡ ಸಾಧನೆ ಆಗಿದೆ. ಮೇಯರ್ ಮಾಡೋದು ದೊಡ್ಡ ಸಾಧನೆ. ಅವರು ಹೊರಗಡೆ ಬರಬೇಕು, ಬಂದು ಮೇಯರ್ ಇದ್ದವ್ರ ತಮ್ಮ ಅವಧಿಯಲ್ಲಿ ಕೆಲಸ ಮಾಡಬೇಕು.